ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಇಸ್ರಾಯೇಲ್ ಇರಾನ್ ಯುದ್ಧದ ಬಗ್ಗೆ ಮೋದಿಜಿಗೆ ಮೊದಲೇ ಗೊತ್ತಿತ್ತಾ? ಯಾಕೆ ಹೇಳ್ತೀನಿ, ಮೊದಲು ಈ ವಿಡಿಯೋವನ್ನ ನೋಡ್ಕೊಂಡು ಬನ್ನಿ. ಇಸ್ರಾಯೇಲ್ ಇರಾನ್ ಯುದ್ಧಕ್ಕೆ ಮೊದಲು ಮೋದಿಜಿ ಇಸ್ರಾಯೇಲ್ ಭೇಟಿ ಮಾಡ್ತಾರೆ. ಸುಮಾರು 48 ಗಂಟೆಗಳ ಕಾಲ ಇಸ್ರಾಯೇಲ್ ಭೇಟಿ ಮುಗಿಸಿ ಬರ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ನೆತನ್ಯಾಹು 15+ ಸೆಕೆಂಡ್ ಹಗ್ ಮಾಡ್ತಾರೆ. ಆ ಹಗ್ ಮಾಡ್ತಾ ಇರುವ ಸಂದರ್ಭದಲ್ಲಿ ನೆತನ್ಯಾಹು ಅವರು ಇರಾನ್ ಬಾಂಬ್ ದಾಳಿಯ ಬಗ್ಗೆ, ಅದರ ಡೇಟ್ ಬಗ್ಗೆ ಮೋದಿಜಿಗೆ ಹೇಳಿರಬಹುದಾ? ಅದಕ್ಕೆ ಮೋದಿಜಿ ಬಂದ ಕೂಡಲೇ ಯುದ್ಧ ಸ್ಟಾರ್ಟ್ ಆಯ್ತಾ ಅಂತ ಜನ ಕೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಈ ಯುದ್ಧಕ್ಕೆ ಮೋದಿಜಿ ಕೂಡ ಕಾರಣ, ಅದಕ್ಕೆ ಇಸ್ರಾಯೇಲ್ ಭೇಟಿ ಮಾಡಿದ್ರು ಅಂತ ಲೆಫ್ಟ್ ಗ್ಯಾಂಗ್ ಹೇಳ್ತಾ ಇದೆ. ಕಳೆದ 3 ದಿನಗಳಲ್ಲಿ ಇರಾನ್ ದಾಳಿ ನಡೆಸಿದ ಒಂದಷ್ಟು ದೇಶಗಳ ಲಿಸ್ಟ್ ನೋಡಿದ್ರೆ ಬಹ್ರೇನ್, ಇರಾಕ್, ಜಾರ್ಡನ್, ಕುವೈಟ್, ಒಮಾನ್, ಕತಾರ್, ಸೌದಿ ಅರೇಬಿಯಾ, UAE ಎಲ್ಲವೂ ಮುಸ್ಲಿಂ ರಾಷ್ಟ್ರಗಳೇ. ಆದ್ರೂ ಇಷ್ಟೆಲ್ಲ ಮುಸ್ಲಿಂ ಕಂಟ್ರೀಸ್ಗಳ ಮೇಲೆ ಇರಾನ್ ದಾಳಿ ಮಾಡಿದ್ರು ರಾಹುಲ್ ಗಾಂಧಿ ಕಾಂಗ್ರೆಸ್ಗೆ ಚಿಂತೆ ಇರೋದು ಇರಾನ್ ಬಗ್ಗೆ ಮಾತ್ರ. ಅದ್ಯಾಕೆ? ಇರಾನ್ ಕಾಶ್ಮೀರವನ್ನ ಪಾಕಿಸ್ತಾನದ ಭಾಗ ಅಂತ ಕರೆದಿದ್ದಕ್ಕ? ಇರಾನ್ ಆರ್ಟಿಕಲ್ 370 ರದ್ದತಿಗೆ ವಿರೋಧ ಮಾಡಿದ್ದಕ್ಕ? ಅಥವಾ ಇರಾನ್ CAA ಅನ್ನ ವಿರೋಧಿಸಿ ಡೆಲ್ಲಿ ಗಲಭೆಗೆ ಸಪೋರ್ಟ್ ಮಾಡಿದ್ದಕ್ಕ? ಭಾರತದಲ್ಲಿ ಮುಸ್ಲಿಮರ ಮೇಲೆ ಅಟ್ಯಾಕ್ ಆಗಿದೆ ಅಂತ ಸುಳ್ಳು ಹೇಳಿ ಅಳೋದಕ್ಕ? ಇರಾನ್ ಚೈನಾದ ಜೊತೆ ಇರೋದಕ್ಕ? ಇಸ್ರಾಯೇಲ್ನಲ್ಲಿ ನೋಡಿದ್ರೆ ಆಪೋಸಿಷನ್ ಪಾರ್ಟಿ ಲೀಡರ್ಸ್ಗಳು ನೆತನ್ಯಾಹು ಜೊತೆಗೆ ಗಟ್ಟಿಯಾಗಿ ನಿಂತು ಈಗ ಯುದ್ಧದ ಸಂದರ್ಭದಲ್ಲಿ ಸರ್ಕಾರಕ್ಕೆ ಫುಲ್ ಸಪೋರ್ಟ್ ಕೊಡ್ತಾ ಇದ್ದಾರೆ. ಆದ್ರೆ ನಮ್ಮ ಭಾರತದಲ್ಲೂ ಒಂದು ವಿರೋಧ ಪಕ್ಷ ಇದೆ. ಯಾವಾಗ್ಲೂ ಭಾರತದ ಸರ್ಕಾರದ ವಿರುದ್ಧ ಹೋಗಿ ತಮ್ಮ ವೋಟ್ ಬ್ಯಾಂಕ್ ಅನ್ನ ಇಂಪ್ರೆಸ್ ಮಾಡೋದಕ್ಕೆ ಕೀಳು ಮಟ್ಟದ ರಾಜಕೀಯ ಮಾಡುತ್ತೆ. ಭಾರತ ಯಾಕೆ ಇಸ್ರಾಯೇಲ್ ಜೊತೆ ನಿಲ್ಲುತ್ತೆ, ಯಾಕೆ ನಿಲ್ಬೇಕು ಗೊತ್ತಾ? 1962 ಇಂಡೋ ಚೈನಾ ವಾರ್. ಆ ಟೈಮ್ನಲ್ಲಿ ನೆಹರು ಸಹಾಯ ಬೇಕು ಅಂತ ಅನೇಕ ದೇಶಗಳಿಗೆ ಪತ್ರವನ್ನ ಬರೆದಿದ್ರು. ಅವತ್ತು ಭಾರತದ ಪತ್ರಕ್ಕೆ ರೆಸ್ಪಾಂಡ್ ಮಾಡಿ ಶಸ್ತ್ರಾಸ್ತ್ರ, ಅದೇ ರೀತಿ ಯುದ್ಧಕ್ಕೆ ಬೇಕಾದ ಸಹಾಯ ಕಳಿಸಿಕೊಟ್ಟಿದ್ದು ಏಕೈಕ ದೇಶ ಅಂದ್ರೆ ಇಸ್ರಾಯೇಲ್. 1971 ಇಂಡಿಯಾ ಪಾಕಿಸ್ತಾನ್ ವಾರ್. ಇಸ್ರಾಯೇಲ್ ತಾನೇ ಶಸ್ತ್ರಾಸ್ತ್ರಗಳ ಕೊರತೆಯನ್ನ ಎದುರಿಸ್ತಾ ಇದ್ರೂ ಕೂಡ ಇರಾನ್ಗೆ ಕಳ್ಸೋಕೆ ಇದ್ದಂತಹ ಸರಕುಗಳನ್ನ ಭಾರತದ ಒಂದೇ ಒಂದು ರಿಕ್ವೆಸ್ಟ್ಗೆ ಭಾರತಕ್ಕೆ ಕಳಿಸಿಕೊಡುತ್ತೆ. 1999 ಕಾರ್ಗಿಲ್ ವಾರ್. ಹಳೆಯ ಟೆಕ್ನಾಲಜಿಯನ್ನ ಇಟ್ಕೊಂಡು ಅಡಗಿ ಕೂತಿದ್ದ ಪಾಕಿಸ್ತಾನಿ ಸೈನಿಕರನ್ನ ಪತ್ತೆ ಹಚ್ಚೋಕೆ ಭಾರತೀಯ ಸೇನೆಗೆ ಕಷ್ಟ ಆಗ್ತಾ ಇತ್ತು. ನ್ಯೂಕ್ಲಿಯರ್ ಟೆಸ್ಟ್ ನಂತರ ಅಮೆರಿಕ ಭಾರತಕ್ಕೆ ನಿರ್ಬಂಧ ಹೇರಿದ್ರು. ಅವಾಗ ಯಾವ ದೇಶ ಕೂಡ ಶಸ್ತ್ರಗಳನ್ನ ಭಾರತಕ್ಕೆ ಕೊಡೋದಕ್ಕೆ ರೆಡಿ ಇರ್ಲಿಲ್ಲ. ಆ ಪರಿಸ್ಥಿತಿಯಲ್ಲಿ ಭಾರತಕ್ಕೆ ಬೆಂಬಲವಾಗಿ ನಿಂತಿದ್ದ ಏಕೈಕ ದೇಶ ಅಂತ ಹೇಳಿದ್ರೆ ಅದು ಇಸ್ರಾಯೇಲ್ ಮಾತ್ರ. ಅಮೆರಿಕದಂತಹ ತನ್ನ ಆತ್ಮೀಯ ಮಿತ್ರರ ವಿರುದ್ಧ ಹೋಗಿ ಇಸ್ರಾಯೇಲ್ ಅವತ್ತು ಭಾರತಕ್ಕೆ ಹೆಲ್ಪ್ ಮಾಡ್ತು. ಆ ಮೂಲಕ ಲೇಸರ್ ಗೈಡೆಡ್ ಮಿಸೈಲ್ಸ್ ಇಸ್ರಾಯೇಲ್ ಸಹಾಯದಿಂದ ಭಾರತಕ್ಕೆ ಸಿಗುತ್ತೆ. 2019 ಆರ್ಟಿಕಲ್ 370 ರದ್ದು. ಭಾರತದಲ್ಲಿ ಆರ್ಟಿಕಲ್ 370 ರಿಮೂವ್ ಮಾಡಿದಾಗ ಭಾರತಕ್ಕೆ ಬೆಂಬಲವಾಗಿ ನಿಂತಿದ್ದ ಮೊದಲ ದೇಶಗಳಲ್ಲಿ ಇಸ್ರಾಯೇಲ್ ಕೂಡ ಒಂದಾಗಿತ್ತು. ಇವತ್ತು ಇಸ್ರಾಯೇಲ್ ಭಾರತಕ್ಕೆ 2ನೇ ಅತಿ ದೊಡ್ಡ ಶಸ್ತ್ರಾಸ್ತ್ರ ಪೂರೈಕೆದಾರ ದೇಶ ಆಗಿದೆ. ಇಸ್ರಾಯೇಲ್ ನಮ್ಗೆ ಲೇಟೆಸ್ಟ್ ಕೃಷಿ, ಬಯೋಟೆಕ್ನಾಲಜಿ, AI ಟೆಕ್ನಾಲಜಿಯನ್ನ ಕೊಡ್ತಾ ಇದೆ. ಹೀಗೆ ಪ್ರತಿ ಯುದ್ಧದಲ್ಲೂ, ಪ್ರತಿ ಫೀಲ್ಡ್ ನಲ್ಲೂ ಕೂಡ ಭಾರತದ ಜೊತೆಗೆ ನಿಂತಿರುವ ಇಸ್ರಾಯೇಲ್ಗೆ ಭಾರತ ದ್ರೋಹ ಮಾಡೋದು ಎಷ್ಟು ಸರಿ? ಹಾಗಾಗಿ ಭಾರತ ಯಾವತ್ತಿಗೂ ಕೂಡ ಇಸ್ರಾಯೇಲ್ ಜೊತೆಗೆ ನಿಲ್ಲುತ್ತೆ. ಇಂಡಿಯಾ ಸ್ಟ್ಯಾಂಡ್ಸ್ ವಿತ್ ಇಸ್ರಾಯೇಲ್. ನೀವೇನಂತೀರಾ? ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.